ರಾಜ್ಯ ಸರ್ಕಾರಕ್ಕೆ ಮತ್ತೆ ಒಳ ಮೀಸಲಾತಿಯ ಸಂಕಷ್ಟ ಶುರುವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ 63 ಪರಿಶಿಷ್ಟ ಸ್ಪರ್ಶ ಸಮುದಾಯದ ನಾಯಕರು. ಸಮುದಾಯದ ಕಂಟ್ರೋಲ್ಗೆ ಸಚಿವರಿಗೆ ಈಗ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಸಮುದಾಯದ ಶಾಸಕರಿಗೂ ಕೂಡ ಮಾತುಕತೆ ನಡೆಸೋಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸದಂತೆ ನೋಡ್ಕೋಬೇಕು. ಇಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಈ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡೋ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ನೋಡಿ, ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಟಾಸ್ಕ್ ಶುರು ಆಗ್ತಾ ಇದೆ. ಈಗ ಸಿಎಂ ಕೂಡ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಅಂತ. ಮಧುಸೂದನ್, ಖಂಡಿತ ಈಗಾಗಲೇ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಈಗಾಗಲೇ ಜಾರಿಯನ್ನು ಮಾಡಿರುವಂಥದ್ದು ಕೂಡ ಈಗಾಗಲೇ ಒಳ ಮೀಸಲಾತಿಯಲ್ಲಿರುವಂತಹ ಒಳ ಪಂಗಡಗಳಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಿರುವಂಥದ್ದು. ಇವ್ರು ಕೇಳ್ತಾ ಇರುವಂಥದ್ದೇನು ಅಂದರೆ, ಈ 4 ಒಳ ಪಂಗಡಗಳಿದ್ದಾವೆ, ಕೊರಮ, ಕೊರಚ ಹಾಗೂ ಬೋವಿ, ಬಂಜಾರ. ಈ 4 ಸಮುದಾಯದ ಜೊತೆಗೆ ಅರೆ ಅಲೆಮಾರಿಯ 59 ಒಳ ಪಂಗಡಗಳೇನಿದೆ, ಅಷ್ಟು 63 ಈ ಒಳ ಪಂಗಡಗಳು ನಮಗೆ ಪ್ರತ್ಯೇಕವಾಗಿ 5% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಆದರೆ ಈಗಾಗಲೇ ಸರ್ಕಾರ ಘೋಷಣೆ ಆಗೋಗಿದೆ 17%, ಅಂದರೆ ಎಲ್ಲ ಒಳ ಪರಿಶಿಷ್ಟ ಜಾತಿಗಳಿಗೆ ಕೊಟ್ಟಾಗಿರುವಂಥದ್ದು. ಮತ್ತೆ ಡಿವೈಡ್ ಮಾಡಬೇಕು ಅಂತಂದರೆ ಇದು ಎಲ್ಲ ಒಂದು ಕಡೆ ಸರ್ಕಾರಕ್ಕೂ ಕಷ್ಟ ಆಗುತ್ತೆ, ಒಂದಷ್ಟು ಕೋರ್ಟ್ ಕಡೆ, ಸುಪ್ರೀಂ ಕೋರ್ಟ್ ಕಡೆ ಕೂಡ ಮನವಿ ಮಾಡಬೇಕಾಗುತ್ತೆ. ಹೀಗೆ ಸಾಕಷ್ಟು ಒಂದಷ್ಟು ರಗಳೆ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಗೊಂದಲ ಆಗಿರುವುದು ಹೇಗೆ ಅಂತಂದರೆ, ನೋಡಿ, ನಿನ್ನೆ ಅಷ್ಟೇ ಈ 4 ಸಮುದಾಯದ ಸೇರಿ ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ 1 ವಾರದ ಗಡುವು ಕೂಡ ಕೊಟ್ಟಿದ್ದಾರೆ. ಅಂದರೆ ನಮಗೆ ಪ್ರತ್ಯೇಕವಾಗಿ 5% ಮೀಸಲಾತಿಯನ್ನು ಕೊಡಲೇಬೇಕು ಅಂತ 1 ವಾರದ ಗಡುವನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಸಮಸ್ಯೆಗಳು ಈಗಾಗಲೇ ಸಾಕಷ್ಟು ಆಗ್ತಿರುವಂಥದ್ದು. ಯಾಕಂತಂದರೆ ಈ ಸಮುದಾಯ ಏನಾದರೂ ಕೂಡ ರೊಚ್ಚಿಗೆದ್ದಿದ್ದೇ ಆದಲ್ಲಿ ಅಹಿಂದ ಓಟ್ಗಳು ಹೋಗುತ್ತೆ. ಜೊತೆಗೆ ಸರ್ಕಾರದ ವಿರುದ್ಧ ಇವರೇನಾದರೂ ಕೂಡ ಸಿಡಿದಿದ್ದರೆ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಸಚಿವರಿಗಿರ್ಬೋದು, ಅಂದರೆ ಆಯಾ ಸಮುದಾಯದ ಸಚಿವರ ಜೊತೆಗೆ MLAಗಳಿಗೂ ಕೂಡ ಒಂದು ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ನೋಡಿ, 1 ವಾರದ ಗಡುವನ್ನು ಕೊಟ್ಟಿದ್ದಾರೆ. ಜೊತೆಗೆ ಆಯಾ ಸಮುದಾಯದ ಹೋರಾಟಗಾರರು, ಮುಖಂಡರು ಹಾಗೆ ಆ ಸಮುದಾಯದ ಜನರನ್ನ ಮನವೊಲಿಕೆಯನ್ನು ನೀವು ಮಾಡಬೇಕು. ಒಂದಷ್ಟು ಇದರ ಬೆನಿಫಿಟ್ ಏನಿದೆ ಅಂದರೆ, ಸರ್ಕಾರ ಈಗ ಕೊಟ್ಟಿರುವಂತಹ ಮೀಸಲಾತಿಯಲ್ಲಿ ಆಯಾ ಸಮುದಾಯಕ್ಕೆ ಕೊಡುವಂಥ ಸರ್ಕಾರದ ಒಂದಷ್ಟು ಉಪಯೋಗಗಳೇನಿದೆ, ಬೆನಿಫಿಟ್ ಏನಿದೆ, ಈ ಎಲ್ಲವನ್ನೂ ಕೂಡ ಆ ಸಮುದಾಯದ ಮುಖಂಡರಿಗೆ ಮನವರಿಕೆ ಮಾಡಬೇಕು. ಜೊತೆಗೆ 1 ವಾರದ ಡೆಡ್ಲೈನ್ ಏನಿದೆ, ಇದು ಸರ್ಕಾರಕ್ಕೂ ಕೂಡ ಬಹಳ ಸಂಕಷ್ಟ ಆಗಿರುವಂಥದ್ದು. ಜೊತೆಗೆ ಇವತ್ತಿನ ಸಚಿವ ಸಂಪುಟದಲ್ಲೂ ಕೂಡ ಇದು ಚರ್ಚೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಯಾವೆಲ್ಲ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಆಯಾ ಸಮುದಾಯದ ಮುಖಂಡರುಗಳು ಕೂಡ ಮುನ್ನೆಲೆಗೆ ತರಬೇಕು. ಜೊತೆಗೆ ಮುಖಂಡರು ಕೂಡ ಈಗ ಮುಂದಿನ ವಾರದಲ್ಲೂ ಕೂಡ ಪ್ರತಿಭಟನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆ ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಆಯಾ ಸಮುದಾಯದ ಶಾಸಕರಿಗೂ ಜೊತೆಗೆ ಸಚಿವರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಜೊತೆಗೆ ಒಂದಷ್ಟು ನಿರ್ಧಾರವನ್ನು, ಅಂದರೆ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಹೇಗಿರುತ್ತೆ ಅಂತಂದರೆ, ನೋಡೋಣ, ಮಾಡೋಣ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನಾದರೂ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗೆ ಒಂದಷ್ಟು ಭರವಸೆಗಳನ್ನು ಕೊಟ್ಟರೆ ಆಯಾ ಸಮುದಾಯದ ಒಂದಷ್ಟು ಮುಖಂಡರುಗಳಿರ್ಬೋದು ಒಂದಷ್ಟು ಸೈಲೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ನಿಟ್ಟಿನಲ್ಲಿ ಸಚಿವರಿಗಿರ್ಬೋದು, ಶಾಸಕರಿಗಿರ್ಬೋದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಇಂತಹದೊಂದು ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.